ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಫ್ರೆಂಡ್ ಮಗಳದು ನಾಮಕರಣ ಪ್ಲಸ್ ಬರ್ತ್ಡೇ ಎರಡೂ ಇದೆ. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾನು ಈ ಕಲರು ಸ್ಯಾರಿ ವೇರ್ ಮಾಡ್ತಿದ್ದೀನಿ. ಇದು ಬ್ಲೌಸು, ಅದು ಬ್ಯಾಕು, ಇದು ಫ್ರಂಟು. ಆ್ಯಕ್ಚುಲಿ ಬ್ಲೌಸ್ ಸ್ಟಿಚ್ ಮಾಡಿದ್ದು ನಾನೇ. ಹೇಗೆ ಬಂದಿದೆ ಅಂತ ಹೇಳಿ. ಸ್ಯಾರಿ ಗ್ರೀನ್ ಕಲರ್ ಇದೆ, ಸೆಲ್ಫ್ ಕಲರೇ. ಇದು ಚಿಕ್ಕ ಬಾರ್ಡರ್ ಬಂದಿದೆ. ಕುಚ್ಚು ತೋರಿಸ್ತೀನಿ. ಸಿಂಪಲ್ಲಾಗಿ ಬೇಬಿ ಕುಚ್ಚು ಈ ಥರ ಹಾಕ್ಸಿರೋದು. ಈಗ ನನ್ನ ಮಗಳು ತೋರಿಸ್ತಾಳೆ ಅವಳ ಡ್ರೆಸ್ಸು. ಇದು ಅವಳ ಲಂಗ ಅಂತೆ, ಇದು ಅವಳ ಬ್ಲೌಸ್ ಅಂತೆ. ಈಗ ಬ್ಯಾಕ್ ಡಿಸೈನ್ ತೋರಿಸ್ತಾಳೆ. ನನ್ನ ಮಗ ಕುರ್ತಾ ಗ್ರೀನ್ ಕಲರೇ, ಪ್ಯಾಂಟು ವೈಟ್ ಕಲರು. ಈಗ ನಮ್ಮ ಅತ್ತೆ ತೋರಿಸ್ತಿದ್ದಾರೆ. ಪಾಪ ನಿಮ್ಮದು ತೋರಿಸಿ ಅಂದ ತಕ್ಷಣ ಔಟ್ಫಿಟ್ ಬಂದು ತೋರಿಸ್ತಾ ಇದ್ರು. ಇದು ಅವ್ರ ಬ್ಲೌಸ್ ಅಂತೆ. ಈ ಕಲರ್ ಸ್ಯಾರಿ ಹಾಕೋತೀನಿ ಅಂತ ರೆಡಿಯಾಗಿ ಈಗ ಬಂದೆ. ಸಿಂಪಲ್ಲಾಗೆ ಗೋಲ್ಡ್ ಜ್ಯುವೆಲ್ರಿ ಮತ್ತು ಇಯರಿಂಗ್ಸ್, ಜುಮ್ಕ ಕೂಡ ಗೋಲ್ಡ್ದೇ ಹಾಕ್ಕೊಂಡೆ ಸಿಂಪಲ್ಲಾಗಿರಲಿ ಅಂತ. ಹಾಗೆ ಬಳೆ ಹಾಕ್ಕೊಂಡು ಹೇರ್ ಸ್ಟೈಲ್ ಇನ್ನು ಜಾಸ್ತಿ ಆಗಬೇಡ, ತುಂಬ ಶೆಕೆ ಆಗುತ್ತೆ ಅಂತ ಬರೀ ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿ ನನ್ನ ಮಗಳು ಈ ರೀತಿ ರೆಡಿಯಾಗಿದ್ದಾಳೆ. ಸಿಂಪಲ್ಲಾಗಿ ಪೋಸ್ ಕೊಡ್ತಾಯಿದ್ಲು. ಹಾಗೆ ಪೋಸ್ ಕೊಡ್ತಾಯಿದ್ಲು, ಹೋಗ್ತಾಯಿದ್ಲು. ಅಮ್ಮ ವಿಡಿಯೋ ಮಾಡ್ತಿದ್ಯಾ ಅಂತ ತಿರುಗಿ ನೋಡ್ತಾ ಇದ್ಲು. ಇದು ನನ್ನ ಮಗ ಆ್ಯಕ್ಚುಲಿ ಅದು ಟೈಟ್ ಆಗಿಬಿಡ್ತು ಕುರ್ತಾ ಅಂತ ಹೇಳಿ ಅವನು ಬಿಡಮ್ಮ ನಾನು ಇದನ್ನೇ ಹಾಕೋತೀನಿ ಅಂತ ಶೂಸು, ವೈಟ್ ಶರ್ಟು, ಪ್ಯಾಂಟ್ ಹಾಕ್ಕೊಂಡ. ಹಾಗೆ ಒಂದು ವಿಡಿಯೋ ಮಾಡಿ ಮಗನೇ ಅಂದಿದ್ದಕ್ಕೆ ನನ್ನ ಮಗ ವಿಡಿಯೋ ತೆಗಿತಾ ಇದ್ದೆ. ಇದು ಬ್ಲೌಸ್ ನೋಡಿ ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಬ್ಯಾಕ್ ಡಿಸೈನು. ಸುಮ್ಮನೆ ಹಾಗೆ ಒಂದು ಪೋಸ್ ಕೊಟ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ. ಈಗ ನೋಡಿ ನಮ್ಮ ಅತ್ತೆನ ವೀಡಿಯೋ ಮಾಡ್ತಿದ್ದೆ. ಬಟ್ ನಾನು ಫೋಟೋ ತೆಗಿತಿದ್ದೀನಿ ಅಂದ್ಕೊಂಡಿದ್ದಾರೆ, ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ಮೊಮ್ಮಗಳನ್ನ ಬಾ ಫೋಟೋ ತಗೊಳ್ಳೋಣ ಅಂತ ಕರಿತಾ ಇದ್ರು. ಇವಾಗ ರೋಡಲ್ಲಿ ಹೋಗ್ತಾ ಇದ್ವಿ. ಮೇನ್ ರೋಡ್ ಹತ್ರ ಬಂತು ಅಂತ ಹೇಳಿ ಅವ್ರ ಅಣ್ಣ ಅವ್ರ ತಂಗಿ ಕೈ ಹಿಡ್ಕೊತಿದ್ದ, ಓಡೋಗ್ಬಿಡ್ತಾಳೆ ಅಂತ. ತುಂಬ ಟೇಕ್ ಕೇರ್ ಮಾಡ್ತಾನೆ ತಂಗಿನ. ನೋಡಿ ಇವಾಗ ಬಂದ್ವಿ. ಬೋರ್ಡ್ ಈ ಥರ ಹಾಕಿದ್ರು, ನೇಮ್ ರಿವೀಲ್ದು. ಪಾಪು ಇವಳೆ ಕ್ಯೂಟಾಗಿದ್ಲು. ಔಟ್ಫಿಟ್ ಚೆನ್ನಾಗಿತ್ತು. ಅವ್ರ ಅಮ್ಮ ಹೇರ್ ಸ್ಟೈಲ್ ತೋರಿಸಿದ್ಯಾ, ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ಲು. ಇವರಿಬ್ಬರೇ ಫ್ರೆಂಡ್ಸು. ಇವರು ಫ್ರೆಂಡ್ಶಿಪ್ಪಿಂದನೇ ನಂದು ಅವಳದು ಫ್ರೆಂಡ್ಶಿಪ್ ಆಗಿದ್ದು. ಇವರಿಬ್ಬರು ಕ್ಲಾಸ್ಗೆ ಹೋಗುವಾಗ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಇವರಿಬ್ಬರಿಂದ ನಾವು ಫ್ರೆಂಡ್ಸ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ಪು. ನೋಡಿ ಇವಾಗ ಡೆಕೋರೇಷನ್ಸ್ ತೋರಿಸ್ತೀನಿ. ಇಲ್ಲಿ ಸೈಡಲ್ಲಿ ಬಂದು ನೇಮ್ ರಿವೀಲ್ಗೆ ಥರ್ಮೋಕೋಲ್ ಬಾಲ್ಸ್ ಹಾಕಿ ಬಿಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಈ ರೀತಿ ಇತ್ತು. ಕೇಕ್ ಸ್ಟ್ಯಾಂಡ್ ಇಟ್ಟಿದ್ರು 3. ಮತ್ತು ಇಲ್ಲಿ ನಂಬರ್ 1 ಹ್ಯಾಪಿ ಬರ್ತ್ಡೇದು ಒಂದು ಈ ಸೈಡು ಇಟ್ಟಿದ್ರು. ಬ್ಲೂ ಮತ್ತು ಗ್ರೀನು ಯೆಲ್ಲೋ ಕಲರ್ ಬಲೂನ್ಸಲ್ಲಿ ಡೆಕೋರೇಟ್ ಮಾಡಿದ್ದು. ಡೆಕೋರೇಷನ್ ನೋಡೋಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿತ್ತು. ನೋಡಿ ಯಾರಿಗಾದರೂ ಬೇಕನ್ಸಿದ್ರೆ ನೋಡಿ. ಇದು ಮಗು ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಜಂಪ್ ಮಾಡ್ತಾಯಿತ್ತು. ಒಂದು ಕಡೆ ಸುಮ್ಮನೆ ನಿಂತ್ಕೊತಾನೆ ಇರಲಿಲ್ಲ. ಅದರಿಂದ ವೀಡಿಯೋ ಫೋಟೋಸ್ ಏನೂ ತಕ್ಕೊಳ್ಳೋಕ್ಕೆ ಆಗಲಿಲ್ಲ ಮಗುದು. ಮಕ್ಕಳಂದರೆ ಅವಳಾದರೂ ಖುಷಿಯಾಗಿ ಹಿಂಗೆ ಓಡಾಡ್ತಿದ್ಲು. ತಿರುಗು ಅಂದ್ರೂ ತಿರುಗ್ತಾನೆ ಇರಲಿಲ್ಲ ಮಗು. ಕೇಕ್ ನೋಡಿ ಈ ರೀತಿ ಮಾಡಿಸಿದ್ರು, ಮಿಕ್ಕಿ ಮೌಸ್ದು. ಅದಕ್ಕೆ ನೆನಪಿಗಿರಲಿ ಅಂತ ಒಂದು ವೀಡಿಯೋ ಕ್ಲಿಕ್ ಮಾಡಿಕೊಂಡೆ. ಇವನು ಚಯಾನು, ಪಮ್ಮಿ ಮಗ. ಇವಳು ನಿಹಾರಿಕಾ, ಪಮ್ಮಿ ಮಗಳು. ಇವರೇ ನನ್ನ ಮಕ್ಕಳಿಗೆ ಬೆಸ್ಟ್ ಫ್ರೆಂಡು ಯಾವಾಗ್ಲೂ. ನೋಡಿ ಫೋಟೋ ಫ್ರೇಮ್ ತೊಗೊಂಬಂದಿದ್ದೀವಿ. ಆಟಾಡ್ತಾ ಇದ್ರು. ವಾಟ್ರ್ ಬಾಟ್ಲು ತೊಗೊಂಡು ನನ್ನ ಮಗನೂ ಅವನು ಫ್ರೆಂಡು ಸಿಕ್ಕಿರೋದೇ ಅಪರೂಪ ಅಂತ ಹೇಳಿ ಚೆನ್ನಾಗಿ ಆಟಾಡ್ತಾ ಇದ್ರು. ಪಾಪ ನನ್ನ ಮಗಂಗೆ ಹುಷಾರಿರಲಿಲ್ಲ, ಅಂಥದ್ರಲ್ಲೂ ಖುಷಿಯಾಗಿ ಆಟಾಡ್ತಾಯಿತ್ತು. ಮಕ್ಕಳಿದ್ದಾಗ ಏನೂ ಗೊತ್ತಾಗಲ್ಲ, ಆಟ ಆಡ್ತಾಯಿದ್ರು. ಇವಾಗ ನೋಡಿ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ, ಬಟ್ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇರಲಿ ಅಂತ ಒಂದು ಮೆಮೊರಿಗೆ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಪಾಪು ಅಲ್ಲಿ ಕಟ್ ಮಾಡೋಕ್ಕೆ ಹೋಗ್ತಾಯಿತ್ತು. ಇವಾಗ ನೇಮ್ ರಿವೀಲ್ ಮಾಡ್ತಿದ್ದಾರೆ. ಪರಿಣ್ಯಶ್ರೀ ಅಂತ ಹೆಸರು, ಪರಿಣ್ಯಶ್ರೀ ಗೌಡ ಅಂತ ಹೆಸರು ಪಾಪದು. ಈಗ ನೋಡಿ ಆ ಥರ್ಮೋಕೋಲ್ಸ್ ಬಾಲ್ಸ್ ಎಲ್ಲ ತೊಗೊಂಡು ಇವ್ರು 4 ಜನ ಏನು ಮಾಡ್ತಿದ್ದಾರೆ ಅಂತ. ಒಬ್ಬರು ತಲೆ ಮೇಲೆ ಒಬ್ಬರು ಹಾಕ್ಕೊಂಡು ಆಟ ಆಡ್ತಿದ್ದಾರೆ ಚಲ್ಕೊಂಡು. ನೋಡಿ ಅವ್ರ ತಲೆ ಮೇಲೆ ಇವ್ರು ಹಾಕ್ತಿದ್ದಾರೆ, ಇವ್ರ ತಲೆ ಮೇಲೆ ಅವ್ರು ಹಾಕ್ತಿದ್ದಾರೆ. ಮಕ್ಕಳಿದ್ರೇ ಚೆಂದ. ಚಯಾನು ನನ್ನ ಮಗಳನ್ನ ತುಂಬ ಟೇಕ್ ಕೇರ್ ಮಾಡ್ತಾನೆ ಕರ್ಕೊಂಡೋದಾಗ.
ಆಟ ಆಡ್ತಾ ಇದ್ರು 4 ಜನ. ಅದಕ್ಕೆ ಖುಷಿಯಾಗಿದ್ರಲ್ಲ ಅಂತ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಹಾಗೆ. ಪಮ್ಮಿ ಔಟ್ಫಿಟ್ ಹೀಗಿತ್ತು, ನಾನು ಅವಳು ಹಾಗೆ ಕೂತಿದ್ವಲ್ಲ ಒಂದು ವಿಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟು ಫೋಟೋ ಪರ್ಟಿಕ್ಯುಲರಾಗಿ ನನಗೆ ಫೋಟೋ ಫ್ರೇಮೇ ಬೇಕು ಅಂತ ಹೇಳಿ ಇವಳು ಫೋಟೋನೇ ಬೇಕು ನಂಗೆ ಗಿಫ್ಟಾಗಿ ಕೊಟ್ಟರೆ ಫೋಟೋನೇ ಕೊಡು ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ಅಲ್ಲೇ ರಿವೀಲ್ ಮಾಡಿ ತೋರಿಸ್ತಾಯಿದ್ದೆ, ನೋಡಮ್ಮ ನೀನು ಆಸೆ ಪಟ್ಟಿರೋ ಥರನೇ ತೊಗೊಂಡು ಬಂದಿದ್ದೀನಿ ಅಂತ. ಫೋಟೋ ಹೀಗೆ ಬಂದಿದೆ, ಈ ರೀತಿ ಇದೆ ಫೋಟೋ. ಈಗ ಊಟಕ್ಕೆ ಬಂದಿದ್ವಿ, ಹಾಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ, ಎಲ್ಲರೂ ಒಂದೇ ಲೈನಲ್ಲಿ ಕೂತಿದ್ವಿ ಅಂತ. ಊಟಕ್ಕೆ ಅಂತ ರಸಗುಲ್ಲ, ಪಿಕ್ಕಲ್, ಕೋಸಂಬರಿ ಮತ್ತು ಹಪ್ಳ, ಬಜ್ಜಿ, ಇದ್ಯಾವುದೋ ಒಂಥರ ಹಲ್ವಾ, ಮತ್ತು ಅದು ಗೊತ್ತಿಲ್ಲ, ಇದು ಮಾಡಿಸಿದ್ರು. ಚೆನ್ನಾಗಿತ್ತು ಟೇಸ್ಟು ಊಟದ್ದು. ಮತ್ತು ಒಬ್ಬಟ್ಟು ಹಾಕಿದ್ರು, ಅದಕ್ಕೆ ಸ್ವಲ್ಪ ಗೀ ಹಾಕಿದ್ರು. ಮತ್ತು ಮೆಂತ್ಯ ಪಲಾವ್ ಆ್ಯಂಡ್ ಸ್ವಲ್ಪ ಚಟ್ನಿ, ಆಮೇಲೆ ಅನ್ನ ಸಾಂಬಾರು. ನನ್ನ ಮಗಳು ನೋಡಿ ನಾನು ಸ್ಕೂಲಲ್ಲಿ ತಿಂತಾ ಇದ್ಲು. ಮಕ್ಳನ್ನ ಕರ್ಕೊಂಡು ಹೋದಾಗ ಸರಿಯಾಗಿ ತಿನ್ನೋದೇ ಇಲ್ಲ. ಲಾಸ್ಟಿಗೆ ಅವಳಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆ ಕಡೆ ಬರ್ತಾಯಿದ್ವಿ. ಬಟ್ ಅಲ್ಲಿ ಸ್ವಲ್ಪ ಕತ್ಲಿರೋದ್ರಿಂದ ವಿಡಿಯೋ ಅಷ್ಟು ಕ್ಲಿಯರಾಗಿ ಕ್ಲಾರಿಟಿಯಾಗಿ ಬಂದಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆದರೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.